हरिस्तु निर्गुणं ब्रह्म श्रीर्ब्रह्म सगुणं स्मृतं भरतो वायुरुद्दिष्टः भारती तत् सरस्वती गुरुर्गरीयान् पितृतो मातृतश्चेति मे मतिः माता गुरुतरा भूमेः खात् पितोच्च तरस्तथा क्षुद्रं चरं सुमनसां शरणे मिथित्वा रक्तं षडङ्घ्रे गणसाम सुलुब्धकर्णम् अग्रे वृकानसुहृदो विगणय्य यान्तं पृष्ठे मृगं मृगयु लुब्धक बाणभिन्नम् अयं भागवत सारोद्धारस्य 98तमः श्लोकः 98ನೇಯ ಶ್ಲೋಕ. वैराग्य प्रकरणे नैकविधान वैराग्योद्बोधकान् श्लोकान् एकत्र समावेशयां बभूव विष्णुतीर्थाचार्यः. अथ पूर्वकथा श्रवणानंतर पूर्वकथा मननानंतरं पूर्वकथानुवादानन्तरमेव अद्यतनकथा भागं सर्वे वयम् अवगाहामहे. संपत्तु नश्वरा एव. धनानि, पत्नी, पतिः, पशवः, सुतादयः, गृहाः, भूसंपत्, अश्वगजादि पशवः सर्वे एते अर्थाः क्षणभङ्गुरायुषः नूनं चिरं नश्यन्त्येव. अयं तु मनुष्यः अपि मर्त्य इत्येव शास्त्रेषु बहुधा गर्ह्यते. यस्मिन् कस्मिन् वा काले अद्य वा श्वो वा अयं नूनं मरिष्यति इति कारणेन मर्त्यः इति तस्य नाम शास्त्रेषु दीयते. एवञ्च अयमपि भोक्ता पुरुषः मर्त्यः. तेन उपभुज्यमानाः अर्थाः अपि नश्वराः एव. तथा च कियतीं प्रीतिम् एते अर्थाः अस्य मर्त्यस्य कुर्युः. यथा भागवतमपि ब्रवीति सततोत्थितानां सर्वेषां युष्माकं धर्म एव मतिः भवतु. परलोकं प्रति प्रतिष्ठमानानां सर्वेषां युष्माकं स एव बन्धुः. नैपुण्यं सम्पाद्यापि युष्माभिः सेव्यमानाः एते अर्थाः अपि च पत्नी पुत्रादयः आप्तभावं विश्वास्य भावं नैवं जनयन्ति. स्थिरत्वमपि ते न भजन्ते. अतः सर्वान् तान् यूयं परित्यज्यत तान्
ಅನಿಮಿತ್ತ ಬಂಧುಂ ಅವಿಜ್ಞಾತನಾಮಾನಂ ಸಖಾಯಂ ಭಗವಂತಮೇವ ಸಮಾಶ್ರಯಧ್ವಂ ಇತ್ಯೇಷಃ ಶಾಸ್ತ್ರಸ್ಯ ಸಂದೇಶಃ. ಇವತ್ತು ನಾವು ನೋಡ್ತಿರೋದು 98ನೇ ಭಾಗವತ್ ಸಾರೋದ್ಧಾರದ ಶ್ಲೋಕ. ವೈರಾಗ್ಯ ಪ್ರಕರಣದಲ್ಲಿ ಬಂದಿರುವಂಥ ಮತ್ತೊಂದು ಶ್ಲೋಕ ಇದು. ಪ್ರಾಚೀನ ಬರ್ಹಿರಾಜನಿಗೆ ನಾರದರು ಹೇಳ್ತಿರುವಂತಹ ಕೆಲವು ವಿಷಯಗಳಿವೆ. ಆ ಪ್ರಾಚೀನ ಬರ್ಹಿರಾಜ ಕೇವಲ ಯಜ್ಞ ಮೊದಲಾದ ಕಾಮ್ಯ ಕರ್ಮಗಳನ್ನೇ ಮಾಡ್ತಾ ಅವುಗಳಲ್ಲೇ ಆಸಕ್ತನಾಗಿದ್ದು ಪರಮಾತ್ಮ ತತ್ವದ ಕಡೆಗೆ ತನ್ನ ಗಮನ ಹರಿಸುವುದನ್ನೇ ಬಿಟ್ಟುಬಿಟ್ಟಿದ್ದ. ಅಂಥವನಿಗೆ ಕಾಮ್ಯಕರ್ಮಗಳ ಆಚರಣವನ್ನು ಬಿಡು, ಪರಮಾತ್ಮನ ಕಡೆಗೆ ಮನಸ್ಸು ಹರಿಸು ಅಂತ ಈ ನಾರದರು ನಾನಾ ರೀತಿಯಾಗಿ ಬೋಧನೆ ಮಾಡ್ತಿದ್ದಾರೆ. ಅದರಲ್ಲಿ ಬರುವಂಥ ಕೆಲವು ಶ್ಲೋಕಗಳಿವು. ಈಗ ಪ್ರಸಕ್ತ ನಾವು ಯಾವ ಶ್ಲೋಕವನ್ನು ನೋಡಬೇಕಾಗಿದೆಯೋ ಇದಕ್ಕಿಂತ ಮುಂಚೆ ಬರುವಂಥ ಒಂದು ಶ್ಲೋಕ, ಒಂದು 2-3 ಶ್ಲೋಕಗಳಿವೆ. ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ತನ್ಮತಿರಿಯಯ ಹರಿರ್ದೇಹಭೃತಾಮಾತ್ಮ ಸ್ವಯಂ ಪ್ರಕೃತಿರೀಶ್ವರ. ಯಾವ ಕರ್ಮದಿಂದ ಭಗವಂತನಿಗೆ ಪ್ರೀತಿ ಆಗ್ತದೋ ಅದೇ ಕರ್ಮವನ್ನೇ ಕರ್ಮ ಅನ್ಬೇಕು, ನಾವು ಅದನ್ನೇ ಆಚರಿಸಬೇಕು. ಯಾವ ವಿದ್ಯೆಯಿಂದ ಭಗವಂತನ ಜ್ಞಾನ ಬಂದಿತೋ ಅದೇ ವಿದ್ಯೆ, ಇವುಗಳೆಲ್ಲ ಉಳಿದಿದ್ದೆಲ್ಲ ಅವಿದ್ಯೆಯೇ. ಅಶ್ವಮೇಧಾದಿ ಕರ್ಮಗಳನ್ನು ನಾವು ಮಾಡುವುದಾದ್ರೂ ಕೂಡ ಹರಿ ಪ್ರೀತಿ ಉದ್ದೇಶದಿಂದಲೇ ಮಾಡಬೇಕು ಹೊರತು ಬೇರೆ ಯಾವ ಕಾರಣಕ್ಕೂ ಅದನ್ನು ಮಾಡಬಾರ್ದು. ಅವನೇ ಎಲ್ಲ ಪ್ರಾಣಿಗಳ ಅಂತರ್ಯಾಮಿ, ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡುವವನವನು. ಅವನೇ ಪ್ರಕೃತಿಯೂ ಹೌದು, ಪ್ರಕೃತಿ ಎಂಬ ಶಬ್ದದಿಂದಲೂ ಅವನೇ ವಾಚ್ಯ. ತತ್ಪಾದ ಮೂಲಂ ಶರಣಂ ಯತಃ ಕ್ಷೇಮೋ ನೃಣಾಮಿಹ. ಅವನ ಪಾದ ಮೂಲವೇ ಜನರಿಗೆ ಆಶ್ರಯ, ಅವನಿಂದಲೇ ಮುಕ್ತಿ. ಸವೈ ಪ್ರಿಯತಮೋಹ್ಯಸ್ಯ ಯತೋನ್ನ ಭಯಮನ್ವಪಿ. ಸಂಸಾರದಲ್ಲಿ ಇರುವ ಎಲ್ಲ ಭಯಗಳನ್ನು ಪರಿಹರಿಸಿ ನಮಗೆ ಸುಖವನ್ನು ಕೊಡುವವನು ಅವನೇ. ಇತಿ ವೇದ ಸವೈ ವಿದ್ವಾನ್ ಯೋ ವಿದ್ವಾನ್ ಸ ಗುರು ಹರಿಹಿ. ಸರ್ವಜ್ಞನಾದ ಭಗವಂತನೇ ವ್ಯಾಸಾದಿ ರೂಪದಿಂದ ನಮಗೆ ಗುರುನು ಕೂಡ ಆಗಿದ್ದಾನೆ. ಪ್ರಶ್ನ ಏವಂ ಹಿ ಸಂಚಿನ್ನ ಭವತಃ ಪುರುಷರ್ಷಭ ಅತ್ರಮೇ ವದತೋ ಗುಹ್ಯಂ ನಿಶಾಮಯ ಸುನಿಶ್ಚಿತಂ. ಈ ಹಿಂದೆ ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಹೇಳಿದ್ದೇನೆ. ಇಲ್ಲಿ ನಿನಗೊಂದು ರಹಸ್ಯದ ಮಾತನ್ನು ಹೇಳ್ತೇನೆ ಕೇಳು ಅಂತ ನಾರದರು ಹೇಳ್ತಿದ್ದಾರೆ. ಆ ರಹಸ್ಯದ ಮಾತನ್ನೇನು ಹೇಳಿದ್ದಾರಲ್ಲ ಅದೇ ಇಲ್ಲಿ ಕ್ಷುದ್ರಂ ಚರಂ ಸುಮನಸಾಂ ಶರಣೇ ಮಿತಿತ್ವ ಅಂತ ಈ ಒಂದು ಪದ್ಯ. ಅದೇನು ರಹಸ್ಯ? ಶ್ಲೋಕವನ್ನು ಓದಿದ್ರೆ ಇದೇನು ಭಾರಿ ರಹಸ್ಯ ಅಂತ ನಮ್ಗೆ ಅನಿಸಿಬಿಡ್ತದೆ. ಆದರೆ ಅದು ರಹಸ್ಯ ಯಾಕೆಂದ್ರೆ ವಿಷಯ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಆಚರಣೆಗೆ ತರುವುದು ಕಷ್ಟ ಅನ್ನೋದ್ರಿಂದ ಅದು ರಹಸ್ಯ ಅಷ್ಟೆ. ನಾರದರಂತಹ ಮಹಾಜ್ಞಾನಿ ಅದನ್ನ ಈ ಪ್ರಾಚೀನ ಬರ್ಹಿಗೆ ಹೇಳಿದ್ದರಿಂದ ಅದು ರಹಸ್ಯ ಅನಿಸಿತು. ಉಳಿದವರು ಯಾರು ನಮ್ಮಂಥವ್ರು ಮತ್ತಾರಿಗೋ ಹೇಳಿದರೆ ನಮಗೇ ವೈರಾಗ್ಯ ಇರೋದಿಲ್ಲ. ಆದ್ರಿಂದ ನಮ್ಮ ಮಾತುಗಳೆಲ್ಲ ಬೂಟಾಟಿಕೆ ಆಗಿಬಿಡ್ತವೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ರಸಿಕರು ನಾವು. ಇಂಥ ವಿಷಯದಲ್ಲಿ ರಸಿಕರಾದವರು ಯಾವುದೇ ವಿಷಯವನ್ನೇ ಯಾರಿಗೆ ಬೋಧಿಸಿದ್ರು ಅದರ ಆಗಬೇಕಾದ ನಿರೀಕ್ಷಿತ ಪರಿಣಾಮ ಆಗಲಿಕ್ಕಿಲ್ಲ. ಆಗ ಅದು ರಹಸ್ಯವೂ ಆಗಲಿಕ್ಕಿಲ್ಲ. ಹೇಳುವವರಿಗೆ ನಮಗೇ ಅದು ರಹಸ್ಯ ಅಂತ ಅನ್ಸೋದಿಲ್ಲ, ಕೇಳುವವರಿಗೆ ಅದೇನು ದೊಡ್ಡ ರಹಸ್ಯ ಅಂತ ಅನಿಸಿತ್ತು, ಇದು ಯಾವ ಮಹತ್ವದ ಮಾತು ಅಂತ ಅನಿಸಿತ್ತು. ಆದ್ರಿಂದ ರಹಸ್ಯದ ಮಾತು ಅಂದರೆ ಸೀಕ್ರೆಟ್ ಮಾತು ಅಂತ ಅರ್ಥ ಅಲ್ಲ. ಸೀಕ್ರೆಟ್ಟು ಇರಬಹುದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಮಹತ್ವದ ಮಾತು, ತುಂಬ ಅರ್ಥಗರ್ಭಿತವಾದ ಮಾತು, ನನ್ನ ಅನುಭವದ ಮಾತು, ಅದನ್ನು ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳ್ತಿದ್ದಾರೆ. ಅವನು ತುಂಬ ಪಕ್ವವಾದ ಮನಸ್ಸುಳ್ಳವನೇ. ನಾರದರಂತೂ ಸರಿಯೇ ಸರಿ. ಈ ಜಗತ್ತಿನಲ್ಲಿ ಎಲ್ಲ ದೇವತೆಗಳು, ದಾನವರು ಮತ್ತೆ ಇತರರು ಯಾರೇ ಇದ್ದಾರೆ ಅವರೆಲ್ಲರನ್ನೂ ಕೂಡ ನಾನಾ ರೀತಿಯಿಂದ ಸೂಕ್ತವಾದ ದೇಶದಲ್ಲಿ ಸೂಕ್ತವಾದ ಕಾಲದಲ್ಲಿ ಅವರಿಗೆ ಬುದ್ಧಿ ಹೇಳುವಂಥ ಒಂದು ದಿಟ್ಟವಾದಂಥ ವ್ಯಕ್ತಿತ್ವ ಇದ್ದವರವರು. ಅಂಥ ನಾರದರ ಮಾತಿದು ಅನ್ನುವ ಹಿನ್ನೆಲೆಯಲ್ಲಿ ನಾವಿದನ್ನ ನೋಡಬೇಕಾಗಿದೆ. ಈ ಶ್ಲೋಕ ಏನು ಬಂತಲ್ಲ, ಇದಕ್ಕೆ ಭಾಗವತವೇ ವ್ಯಾಖ್ಯಾನ ಮಾಡಿದೆ ಒಂದು ಗದ್ಯದ ರೂಪದಿಂದ. ಮೂಲ ಶ್ಲೋಕಕ್ಕೆ
ಅನುವಾದ ಮತ್ತು ಅದರ ಗದ್ಯದ ಭಾಗವತವೇ ಕೊಟ್ಟ ಗದ್ಯದ ಅನುವಾದವನ್ನು ಕೂಡ ನಾವು ಅಲ್ಲಿ ನೋಡೋಣ. ಒಂದು ಹೂದೋಟದಲ್ಲಿ ಒಂದು ಜಿಂಕೆ, ಹೆಣ್ಣು ಜಿಂಕೆ ಜೊತೆಗೆ ಎಳೆ ಹುಲ್ಲುಗಳನ್ನು ಮೇಯ್ತಾ ದುಂಬಿಗಳ ಮಧುರ ಝೇಂಕಾರಕ್ಕೆ, ಆ ಪ್ರಕೃತಿಯ ಸೊಬಗಿಗೆ ಮನಸೋತು ಅಲ್ಲೇ ಆಸಕ್ತ ಆಗಿಬಿಟ್ಟಿದೆ. ಮುಂದೆ ತೋಳಗಳಿವೆ. ಹಿಂದೆ ಒಬ್ಬ ಬೇಡ ಅದನ್ನು ಬಾಣದಿಂದ ಹೊಡೆದು ಕೊಲ್ಲಕ್ಕೆ ತಯಾರಾಗಿದ್ದಾನೆ. ಆ ಜಿಂಕೆಯ ಸ್ಥಿತಿಯನ್ನೇ ವಿಚಾರ ಮಾಡು ಅಂತ ಶ್ಲೋಕ. ಅದರ ಅರ್ಥ ನಮಗೆ ಅನ್ವಿತ ಆಗುವಂತೆ ಹೀಗೆ: ಹೂವಿನಂತೆ ಸ್ತ್ರೀಯರು, ಸುಕೋಮಲವಾದಂಥ ವ್ಯಕ್ತಿತ್ವ ಅವರದು. ಆ ಹೂವಿನ ತೋಟದಂತೆ ನಮ್ಮ ನಮ್ಮ ಮನೆಗಳು. ಆ ಹೂವಿನ ರಸ, ಹೂವಿನ ಪರಿಮಳ, ಅದರಂತೆ ನಮ್ಮ ಈ ಕ್ಷುದ್ರವಾದ ಅಲ್ಪವಾದಂತಹ ವಿಷಯ ಸುಖ ನಮ್ಮ ನಾಲಿಗೆಗೆ, ನಮ್ಮ ಉಪಸ್ಥೇಂದ್ರಿಯಕ್ಕೆ ಅದೇ ಯಾವತ್ತೂ ಬೇಕು ಅಂತ ಅನಿಸ್ತಿರ್ತದೆ. ನೀನು ಕೂಡ ರಾಜನೇ ಅದನ್ನೇ ಅರಸ್ತಾ ಇದ್ದೆ. ಸ್ತ್ರೀಯರ ಜೊತೆಗೂಡಿ ಮೈ ಮರೆತಿದ್ದೆ. ನಮ್ಮ ಪತ್ನಿಯರು, ನಮ್ಮ ಮಕ್ಕಳು, ಇವರ ಮಧುರವಾದಂಥ ಮಾತುಗಳು ಇವೆಲ್ಲ ಆ ದುಂಬಿಗಳ ಝೇಂಕಾರದಂತೆ ಅತ್ಯಂತ ಮಧುರವಾದದ್ದು, ನಮ್ಮನ್ನು ಮೈ ಮರೆಸ್ತವೆ. ನಾವು ಬೇರೆ ಏನನ್ನು ಆಲೋಚನೆ ಮಾಡದಂತೆ ಅವು ಮಾಡಿಬಿಡ್ತವೆ. ಮುಂದೆ ಹಗಲು ರಾತ್ರಿಗಳು, ದಿನಗಳು, ಪಕ್ಷಗಳು, ತಿಂಗಳುಗಳು, ವರ್ಷಗಳು ಇವೇ ತೋಳಗಳಂತೆ. ಅವು ನಮ್ಮ ಆಯುಷ್ಯವನ್ನು ಅಪಹಾರ ಮಾಡ್ತಾ ಇವೆ. ನಾವು ಮಾತ್ರ ಮೈ ಮರೆತು ಬಿಟ್ಟಿದ್ದೇವೆ. ನಮ್ಮ ಹಿಂಭಾಗದಲ್ಲಿ ಮೃತ್ಯು ಅನ್ನುವಂಥ ಬೇಟೆಗಾರ ನಮ್ಮನ್ನು ಬಾಣದಿಂದ ಹೊಡೆಯುವವನಿದ್ದಾನೆ. ಅದನ್ನು ನಾವೀಗ ಆಲೋಚನೆ ಮಾಡಬೇಕಾಗಿದೆ. ಅದ್ರ ಗದ್ಯವೂ ಕೂಡ ಅಲ್ಲಿದ್ದೇ ಇದೆ. ಸುಮನಸಾಂ ಸಧರ್ಮಾಣಂ ಸ್ತ್ರೀಣಾಂ ಶರಣೆ ಆಶ್ರಮೆ ಪುಷ್ಪ ಮಧುಗಂಧವತ್ ಕ್ಷುದ್ರತಮಂ ಕಾಮ್ಯಕರ್ಮ ವಿಪಾಕಜಂ ಕಾಮಸುಖಲವಂ ಜಿಹ್ವೌಪಸ್ಥ್ಯಾದಿ ವಿಚಿನ್ವಂತಂ ಮಿಥುನೀಭೂಯ ತದಭಿನಿವೇಶಿತ ಮನಸಂ ಷಡಂಘ್ರೆ ಗಣ ಸಾಮ ಗೀತವತ್ ಅತಿ ಮನೋಹರಂ ವನಿತಾದಿ ಜನ ಆಲಾಪೇಶು ಅತಿತರಾಂ ಅತಿ ಪ್ರಲೋಭಿತ ಕರ್ಣಂ ಅಗ್ರೇ ವೃಕಯೂಥವತ್ ಆತ್ಮನಃ ಆಯುರ್ಹರತಃ ಅಹೋರಾತ್ರಾಂತಾನ್ ಕಾಲವಿಶೇಷಾನ್ ಅವಿಗಣಯ್ಯ ಗೃಹೇಶು ವಿಹರಂತಂ ಪೃಷ್ಠತಯೇವ ಪರೋಕ್ಷಮನುಪ್ರವೃತ್ತಃ ದುಗ್ಧಕಃ ಕೃತಾಂತಃ ಶರೇಣ ಯಮಿಹ ಪರಿವಿದ್ಯತಿ ತಮಿಮಂ ಆತ್ಮನಃ ರಾಜನ್ ಭಿನ್ನ ಹೃದಯಂ ದೃಷ್ಟುಮರ್ಹಸಿ. ಇದು ನಾರದರು ಹೇಳಿದಂಥ ಒಂದು ಮಾತು. ಆ ರಾಜ ಏನು ಮೂರ್ಖನಾಗಿರ್ಲಿಲ್ಲ. ಅವನ ಪ್ರಶ್ನೆ, ಅವನು ಸ್ವರ್ಗಕ್ಕಾಗಿ ಒಂದೇ ಸಮನೆ ಯಾಗದಲ್ಲಿ ಆಸಕ್ತನಾಗಿದ್ದ. ನಿರಂತರವಾಗಿ ಪ್ರಾಣಿ ಬಲಿ ಕೊಡ್ತಾ ಯಜ್ಞವನ್ನ ಮಾಡ್ತಾ ಇದ್ದ. ಅದಷ್ಟೇ ಆತನ ದೋಷ. ಅಂಥ ಕರ್ಮದಲ್ಲಿ ಆಸಕ್ತನಾದಂಥ ರಾಜನ ಗಮನವನ್ನ ಸರ್ವಕಾಮಪ್ರದನಾದಂಥ ಭಗವಂತನ ಕಡೆಗೆ ತಿರುಗಿಸ್ಬೇಕಾಗಿತ್ತು. ಅದಕ್ಕಾಗಿ ನಾರದರು ಈ ಮಾತನ್ನ ಅವನಿಗೆ ಹೇಳಿದಾರಷ್ಟೆ. ಕಾಮ್ಯಕರ್ಮದಲ್ಲಿ ಆಸಕ್ತರಾದವರು ತತ್ವಜ್ಞಾನದಿಂದ ವಂಚಿತರಾಗಿ ಹೇಗೆ ಅನರ್ಥಕ್ಕೆ ಗುರಿ ಆಗ್ತಾರೆ, ಕಾಡಿನಲ್ಲಿ ಒಂದು ಜಿಂಕೆ ಹೇಗೆ ಹಾಳಾಗಿ ಹೋಯಿತು ಅನ್ನುವುದನ್ನು ನೋಡು. ನರಕಕ್ಕೆ ಗುರಿಯಾಗಬೇಡ. ವಿಷಯಗಳಲ್ಲಿ ವಿರಕ್ತಿ, ಹರಿಯಲ್ಲಿ ಭಕ್ತಿ ಇತ್ಯಾದಿಯನ್ನು ಸಂಪಾದನೆ ಮಾಡು. ರಾಜನ ಈ ಪಾಡು ಆ ಬಡಪಾಯಿ ಜಿಂಕೆಗಿಂತ ಏನೂ ಭಿನ್ನವೇನಲ್ಲ ಅನ್ನೋದನ್ನ ನಾರದರು ತೋರಿಸ್ತಾ ಇದ್ದಾರೆ. ಆ ರಾಜನ ಸ್ಥಾನದಲ್ಲಿ ನಾವಿದ್ದೇವೆ. ಆದರೆ ಈ ಜಗತ್ತಿನಲ್ಲಿ ದೇವತೆಗಳು, ದಾನವರು, ಮನುಷ್ಯರು
ಹೀಗೆ ಎಲ್ರಿಗೂ ಕೂಡ ಸರಿಯಾದ ಸಂದರ್ಭದಲ್ಲಿ ಏನು ಹೇಳಬೇಕಾಗಿತ್ತೋ ಅದನ್ನು ಎದೆಗುಂದದ ದಿಟ್ಟತನದಿಂದ ಹೇಳುವಂಥ ಶಕ್ತಿ ಇದ್ದ ನಾರದರು ಕರ್ಮವಶಾತ್ ಆತನಿಗೆ ಸಿಕ್ಕರು. ಅಂಥ ದೊಡ್ಡ ಜ್ಞಾನಿ ನಾರದರು ಆತನಿಗೆ ಸಿಕ್ಕರು. ಆದರೆ ನಮಗೆ ನಾವಿರುವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವವರು ಯಾರು? ನಾರದರು ನಮ್ಮ ಎದುರಿಗೆ ಬರುವ ತನಕ ಕಾಯಬಾರದು. ಇನ್ನೊಬ್ಬರ ಉದಾಹರಣೆಗಳಿಂದಲೇ ನಾವೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕು. ಪ್ರತಿಯೊಂದು ನಮಗೆ ಅನುಭವಕ್ಕೆ ಬರಬೇಕು ಅನ್ನೋ ಒಂದು ಊರಿಗೆ ಕಾಯಬಾರದು. ನಾವು ಹೀಗೆ ಶಾಸ್ತ್ರಗಳ ಮೂಲಕ, ಇನ್ನೊಬ್ಬರ ಉದಾಹರಣೆಗಳ ಮೂಲಕ ತಿಳ್ಕೊಳ್ಬೇಕು ಅಂತ ಅದರ ಅರ್ಥ. ಮುಂದೆ 99ನೆಯ ಶ್ಲೋಕ. ಸತ್ವಂ ವಿಚಕ್ಷ್ವ ಮೃಗಚೇಷ್ಟಿತ ಮಾತ್ಮನೋಂತಶ್ಚಿತ್ತಂ ನಿಯಚ್ಛ ಹೃದಯ ಕರ್ಣಧ್ವನಿಂ ಚಿತ್ತಿಂ ಜಹ್ಯಂಗನಾಭ್ರಮ ಮಸತ್ತಮ ಯೂಥಕಾಥಂ ಪ್ರೀಣೀಹಿ ಹಂಸಶರಣಂ ವಿರಮ ಕ್ರಮೇಣ. ಹಿಂದೇನು ಭಾಗವತ ಶ್ಲೋಕ ಬಂದಿದೆ, ಅದರ ಮುಂದುವರಿದ ಶ್ಲೋಕವೇ ಇದು. ಅದು 56ನೇ ಶ್ಲೋಕ, ಇದು 57ನೇ ಶ್ಲೋಕ. ನೀನು ಆ ಜಿಂಕೆಯಂತೆ ವರ್ತನೆ ಮಾಡ್ತಿದ್ದೀಯಲ್ಲ, ಅದನ್ನು ಆಲೋಚನೆ ಮಾಡು. ನಮ್ಮ ಮನಸ್ಸನ್ನು ಆ ಭಗವಂತನಲ್ಲಿ, ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ ಎಲ್ಲ ಕಡೆಯೂ ಅಂತರ್ಯಾಮಿಯಾದ ಭಗವಂತನಲ್ಲಿ ನೆಲೆಗೊಳಿಸು. ಅವನನ್ನೇ ನೆನೀತಾ ಇರೋ. ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದಕ್ಕೆಲ್ಲವನ್ನೂ ಬುದ್ಧಿ ನಿಯಂತ್ರಿಸ್ತದಲ್ಲ, ಆ ಬುದ್ಧಿಯನ್ನು ಭಗವಂತನಲ್ಲೇ ನೆಲೆಗೊಳಿಸು. ಶ್ರವಣ, ಮನನ, ಧ್ಯಾನ ಇತ್ಯಾದಿವೆಲ್ಲ ಆಸಕ್ತನಾಗು. ಈ ನಮ್ಮ ಸಂಸಾರ ಅಂದ್ರೆ ಇದು ಏನು? ಅಂಗನಾಭ್ರಮಂ ಅಂತ ಅದನ್ನ ಹಾಸ್ಯ ಮಾಡಿದ್ದಾರೆ. ಸುತ್ತಮುತ್ತಲು ಎಲ್ಲಿ ನಾವು ಕಣ್ಣೆತ್ತಿ ನೋಡಿದ್ರು ಕೂಡ ಅಂಗನೆಯರು ಓಡಾಡ್ತಾ ಇರ್ತಾರೆ. ಅವರ ಓಡಾಟ, ಅವರ ಮಾತು, ಅವರ ಹಾವಭಾವಗಳು ಇವೇ ಕಣ್ಣಿಗೆ ಬೀಳ್ತಾ ಇರ್ತವೆ ಪುರುಷನಿಗೆ. ಆದ್ರಿಂದ ಅವನು ಮೈ ಮರಿತಾನೆ. ಸ್ತ್ರೀ ಆದ್ರೆ, ನಾನು ಈ ಹಿಂದೆ ಹೇಳಿದಂತೆ, ಸ್ತ್ರೀಗೂ ಕೂಡ ಇದನ್ನು ಅನ್ವಯಿಸ್ಕೋಬೇಕು. ಸುತ್ತಮುತ್ತಲಿನ ವಾತಾವರಣವೆಲ್ಲ ತುಂಬ ಮಾದಕವಾಗಿ, ಭ್ರಾಮಕವಾಗಿ ಕಂಡುಬಿಡ್ತದೆ ಅವಳಿಗೂ ಅವನಿಗೂ. ಆದ್ರಿಂದ ಮೈ ಮರಿತಾಳೆ ಅವಳು ಕೂಡ. ಅಂಥ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗು ಅಂತಾರೆ. ಸರಿ, ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವುದು ಅಂತಲೇ ಏನು ಅರ್ಥ ಅಲ್ಲ. ಮನೆಯನ್ನ ಮಾನಸಿಕವಾಗಿ ಬಿಡುವುದು ಅಂತ ಅರ್ಥ. ಮನೆಯನ್ನು ದೈಹಿಕವಾಗಿ ಬಿಟ್ಟು ಕಾಡಿಗೆ ಹೋಗಿ ಕಾಡನ್ನು ದೈಹಿಕವಾಗಿ ಸೇರಿ ಅಲ್ಲಿಯೂ ಕೂಡ ಮಾನಸಿಕವಾಗಿ ಮನೆಯನ್ನೇ ನೆನೀತಾ ಕೂತಿದ್ರೆ ಅದರಿಂದ ಉಪಯೋಗ ಇಲ್ಲ. ಮನೆಯನ್ನು ಮಾನಸಿಕವಾಗಿ ಇದು ನಶ್ವರ, ಇದು ಶಾಶ್ವತವಲ್ಲ ಅಂತ ಬಿಡುವುದು ಅಂತ ಇಷ್ಟೇ ಅರ್ಥ. ಇದನ್ನ ಸ್ತ್ರೀಯೂ ಮಾಡಬೇಕು, ಪುರುಷನೂ ಮಾಡಬೇಕು. ಜೀವನದಲ್ಲಿ ಎಲ್ಲ ಆಶ್ರಮಗಳಿಗಿಂತಲೂ ಗೃಹಸ್ಥಾಶ್ರಮ ಅನ್ನೋದು ದೊಡ್ಡದೇ, ಅದರಲ್ಲೇನು ಸಂಶಯ ಇಲ್ಲ. ಉಳಿದೆಲ್ಲ ಬಂಧುಗಳಿಗಿಂತ ಗಂಡ ಬಹಳ ದೊಡ್ಡವನು ಹೆಂಡತಿಗೆ, ಗಂಡನಿಗೆ ಹೆಂಡತಿ ಬಹಳ ದೊಡ್ಡವಳು. ಜೀವಮಾನದ ಒಂದು ಪ್ರಧಾನವಾದ ಪಾತ್ರ ಅವಳು. ಆದರೂ ಒಬ್ಬ ವ್ಯಕ್ತಿಗೆ ತನ್ನ ತಂದೆ, ತಾಯಿ, ಗಂಡ ಅಥವಾ ಹೆಂಡತಿ, ಇದು ಯಾವುದೂ ಕೂಡ ಆ ಭಗವಂತ ಏನು ಪಾತ್ರವನ್ನು ವಹಿಸ್ತಾನೆ ಅಷ್ಟು ಪಾತ್ರವನ್ನು ವಹಿಸಲಿಕ್ಕೆ ಇವು ಯಾವ ಜೀವವೂ ಕೂಡ ಸಮರ್ಥ ಅಲ್ಲ. ಅನಾದಿ ಕಾಲದಿಂದ ನಮ್ಮ ಜೊತೆಗಿರುವವನು, ಈಗಲೂ ಇದ್ದಾನೆ, ಮುಂದೂ ಕೂಡ ನಮ್ಮ ಜೊತೆಗೆ ಅವನು ಇರುವವನು. ಇವರೆಲ್ಲರೂ ಕೂಡ ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಇರುವಂಥವರಲ್ಲ. ಮಾತಾ ಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶು ಅನುಭೂತಾನಿ ಕಸ್ಯತೆ ಕಸ್ಯವಾವಯಂ ಅಂತ ಒಂದ್ ಕಡೆ ಶ್ಲೋಕ ಬಂದಿದೆ. ಸಾವಿರಾರು ಜನ ತಂದೆ ತಾಯಂದಿರು, ಸಾವಿರಾರು ಜನ ಮಕ್ಕಳು, ಸಾವಿರಾರು ಜನ ಗಂಡ ಹೆಂಡಂದರು ಸಂಸಾರದಲ್ಲಿ ಈಗಾಗಲೇ ನಮಗೆ
ಆಗಿ ಹೋಗಿದ್ದಾರೆ, ಈಗ ಆಗ್ತಾ ಇದ್ದಾರೆ, ಮುಂದೂ ಆಗುವವರಿದ್ದಾರೆ. ಸಂಸಾರೇಶು ಅನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೆ ಅಂತ ಮಹಾಭಾರತದ ಸ್ವರ್ಗಾರೋಹಣ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕ ಅದು. ಭಾರತ ಸಾವಿತ್ರಿ ಅಂತ ಕರೀತಾರೆ. 4 ಶ್ಲೋಕಗಳಲ್ಲಿವೆ. ಆ 4 ಶ್ಲೋಕಗಳನ್ನು ಪಠನೆ ಮಾಡಿದರೆ ಮಹಾಭಾರತದ ಒಟ್ಟಾರೆ ಪಠನದ ಫಲವನ್ನೇ ಪಡಿತಾನೆ ಮನುಷ್ಯ ಅಂತ ಅಲ್ಲಿ ಕಂಡು ಬಂದಿದೆ. ಅದರಲ್ಲಿ ಒಂದು ಶ್ಲೋಕ ಇದೆ. ಅಂಥದೇ ಒಂದು ಶ್ಲೋಕ ಮಹಾಭಾರತದ ಬೇರೆ ಕಡೆನೂ ಬಂದಿದೆ. ಕಸ್ಯತೆ ಕಸ್ಯವಾವಯಂ, ವಾಸ್ತವಿಕವಾಗಿಯೂ ಅವರು ಯಾರಿಗೆ ಸಂಬಂಧಪಟ್ಟವರು, ನಾವು ಯಾರಿಗೆ ಮೂಲಭೂತವಾಗಿ ಫಂಡಮೆಂಟಲಿ ಸಂಬಂಧಪಟ್ಟವರಾಗಿದ್ದೀವಿ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು. ಎಲ್ಲ ಪರಮಹಂಸರಿಗೂ ಆಶ್ರಯದಾತ ಅಂತಹ ಭಗವಂತನನ್ನ ನೀನು ಕೂಡ ಆರಾಧಿಸು. ವಿರಮ ಕ್ರಮೇಣ, ಇದು ತುಂಬ ಅದ್ಭುತವಾದ ಮಾತು ಅಂತ ಅನ್ಸೋದು ನನಗೆ. ಕ್ರಮೇಣ ವಿರಮ, ವೈರಾಗ್ಯವನ್ನು ಹೊಂದು. ಹೇಗೆ ಅಂದರೆ ರಾತೋರಾತ್ರಿ ಯಾರಿಗೂ ವೈರಾಗ್ಯ ಬರೋದಿಲ್ಲ, ಕ್ರಮವಾಗಿಯೇ ವೈರಾಗ್ಯ ಬರಬೇಕು. ರಾತೋರಾತ್ರಿ ಕಾವಿ ತೊಡಬಹುದು, ರಾತೋರಾತ್ರಿ ಧರ್ಮದ ಎಲ್ಲ ಲಾಂಛನಗಳನ್ನು ಧರಿಸಿ ಬಿಡಬಹುದು. ಆದರೆ ರಾತೋರಾತ್ರಿ ವೈರಾಗ್ಯ ಬರಬೇಕಾದ್ರೆ ಈ ಹಿಂದಿನ ಜನ್ಮಗಳಲ್ಲಿ ಅನೇಕ ಸಾಧನೆಗಳು ಬೇಕಾಗ್ತವೆ. ಅಂಥವರಿಗೆ ರಾತೋರಾತ್ರಿ ವೈರಾಗ್ಯ ಬರಬಹುದು. ಯಾರೋ ಯಾರಿಗೋ ಮಾಡಿದ ಉಪದೇಶವನ್ನು ತಾವು ಕೇಳಿದ ಮಾತ್ರದಿಂದಲೂ ಅವರಿಗೆ ವೈರಾಗ್ಯ ಬಂದ್ಬಿಡ್ಬಹುದು. ಆದರೆ ಯಾರ ಸಾಧನೆ ಇನ್ನೂ ಪಕ್ವವಾಗಿಲ್ವೋ, ಯಾರ ಮನಸ್ಸೇ ಇನ್ನೂ ವಿಷಯದ ವಾಸನೆಯಿಂದ ಕಲುಷಿತ ಆಗಿದೆಯೋ ಅಂಥವ್ರಿಗೆ ರಾತೋರಾತ್ರಿ ವೈರಾಗ್ಯ ಬರೋದಿಲ್ಲ. ಅದಕ್ಕಾಗಿ ಕ್ರಮೇಣ ವಿರಮ, ಕ್ರಮವಾಗಿ ವೈರಾಗ್ಯವನ್ನು ತಾಳು ಅಂತ ಭಾಗವತ ಹೇಳಿದೆ. ಇದೊಂದು ನಮಗೆ ಭರವಸೆ ಮಾತಾಗಬೇಕು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಬಳಿಕ ನನ್ನ ಜ್ಞಾನ, ಮತ್ತೆ ಅನೇಕ ಜನ್ಮಗಳ ಬಳಿಕ ನನ್ನ ಸ್ಥಾನವನ್ನು ಈ ಜೀವ ತಲುಪ್ತಾನೆ ಅಂತ ಭಗವದ್ಗೀತೆ ಹೇಳಿದೆ. ಹಾಗೆ ಬಹೂನಾಂ ಜನ್ಮನಾಂ ಪ್ರಯತ್ನೇನೈವ ಈ ಸಾಧಕ ವೈರಾಗ್ಯವನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗೆ ಆಕಸ್ಮಿಕವಾಗಿ ಬಂದ ವೈರಾಗ್ಯ ಅದು ಸ್ಥಿರವಾದ ವೈರಾಗ್ಯ ಆಗೋದಿಲ್ಲ. ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಮತ್ತು ಅಭಾವ ವೈರಾಗ್ಯಗಳು ಅಂತ ಹೇಳಿ ಏನು 3 ವೈರಾಗ್ಯ ಇರ್ತವೆ. ಪ್ರಸೂತಿ ಕಾಲದಲ್ಲಿ ಸ್ತ್ರೀಯರಿಗೆ ಎಷ್ಟು ಕಷ್ಟ ಈ ಪುತ್ರದ ಮಕ್ಕಳನ್ನು ಪಡ್ಕೊಳ್ಳೋದು ಅಂತೆಲ್ಲ ಅನಿಸಿ ಈ ಸಂಸಾರವೂ ಬೇಡ, ಈ ಸುಖವೂ ಬೇಡ ಅಂತ ಒಂದು ಕಾಲದಲ್ಲಿ ಅವ್ರಿಗೆ ಅನಿಸ್ಬಹುದು. ಅದನ್ನು ಪ್ರಸೂತಿ ವೈರಾಗ್ಯ ಅಂತಾರೆ. ಸ್ಮಶಾನ ವೈರಾಗ್ಯ ಅಂದಾಗ ನಾವು ನಮ್ಮವರನ್ನು ಕಳ್ಕೊಂಡಾಗ ಈ ಸಂಸಾರ ಎಷ್ಟು ದುಃಖಮಯ, ನಮಗಿದು ಬೇಡೇ ಬೇಡ, ಸಂಸಾರದಲ್ಲಿ ಏನಿದೆ ಅಂತ ಎಲ್ರಿಗೂ ಅನಿಸಿಬಿಡ್ತದೆ. ಅದನ್ನು ಸ್ಮಶಾನ ವೈರಾಗ್ಯ ಅಂತಾರೆ. ಆದರೆ ಸ್ತ್ರೀ ಚಿಕಿತ್ಸಾಲಯದಿಂದ ಮರಳಿ ಮತ್ತೆ ಮನೆಗೆ ಬಂದ ಮೇಲೆ ತಾನು ತನ್ನ ಗಂಡ ಈ ಎಲ್ಲ ಮೋಹದಲ್ಲಿ ಮತ್ತೆ ಸಿಲುಕ್ತಾಳೆ, ಮತ್ತೆ ಸುಖವನ್ನು ಬಯಸಿಯೇ ಬಯಸ್ತಾಳೆ. ಸ್ಮಶಾನದಲ್ಲಿ ನಮ್ಮವರನ್ನ ಅಂತ್ಯಕ್ರಿಯೆಗೆ ಒಳಪಡಿಸಿ ಮತ್ತೆ ಮರಳಿ ಬಂದ ಮೇಲೆ ಮತ್ತೆ ವಿಷಯದ ಮೋಹದಲ್ಲಿ ನಾವೆಲ್ಲ ಸಿಲುಕ್ತೇವೆ. ಮತ್ತೆ ಅಭಾವ ವೈರಾಗ್ಯ. ಅನೇಕ ಕಡೆ ಒಣ ವೇದಾಂತವನ್ನು ಉಪದೇಶ ಮಾಡ್ತೇವೆ ನಾವು. ನಮ್ಮ ಹತ್ರ ಈಗ ಅದು ವಸ್ತು ಇಲ್ಲ ಆದಾಗ ಅದರಿಂದ ಏನಾಗಬೇಕಾಗಿದೆ, ನಮಗದಿಂದ ಆಗಬೇಕಾದ ಸುಖ ಎಷ್ಟು ಅಂತ ಹೀಗೆಲ್ಲ ಮಾತಾಡ್ತೇವೆ. ನರಿ ತನಗೆ ಸಿಗದ ದ್ರಾಕ್ಷಿಯನ್ನು ಹುಳಿ ಅಂತ ಹೀಗಳಿದಂತೆ ನಮ್ಮ ವೈರಾಗ್ಯ ಇರ್ತದೆ. ಹಾಗಾಗೋದು ಬೇಡ. ಭಾವ ವೈರಾಗ್ಯವಿರಲಿ. ನಮಗೆಲ್ಲವೂ ಸಿಕ್ಕಾಗಲೂ ಇದೆಲ್ಲದರ ಇತಿಮಿತಿ ಹೀಗೆ ಇಷ್ಟೇ ಅಂತ ಗೊತ್ತಿರ್ಬೇಕು ನಮಗೆ. ಅದಕ್ಕಾಗಿ ಸುಖ ದುಃಖ ಎರಡನ್ನೂ ಅನುಭವಿಸಿ ವೈರಾಗ್ಯ ಪಡೆಯಬೇಕು ಅಂತ ಶಾಸ್ತ್ರ ಹೇಳುವುದು ಅದೇ ಉದ್ದೇಶದಿಂದ. ಅದಕ್ಕೆ ವಿರಮ ಕ್ರಮೇಣ ತುಂಬಾ ವಿಶಿಷ್ಟವಾದ ಮಾತಿದೆ. ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಾಂ ಶತೈರಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನ ಗಚ್ಚತಿ ಅಂತ ಸಂಸ್ಕೃತದ ಸುಭಾಷಿತ. ಒಂದು ಇರುವೆ ಆದರೂ ಕೂಡ ನಿರಂತರವಾಗಿ ಹೋಗ್ತಾನೇ ಇದ್ರೆ 100 ಯೋಜನೆಗಳನ್ನು ದಾಟಿ ತಾನು ಎಲ್ಲಿಗೆ ಹೋಗ್ಬೇಕೋ ಅದು ಅಲ್ಲಿಗೆ ಹೋಗಿ ಮುಟ್ಟೀತು. ಆದರೆ ಅಗಚ್ಚನ್ ವೈನತೇಯೋಪಿ, ಗರುಡನಾದರೂ ಕೂಡ ಒಂದು ಹೆಜ್ಜೆಯನ್ನು ಮುಂದಿಡದೆ ಹೋದರೆ
ಪದಮೇಕಂ ನಗಚ್ಚತೆ. ಎಲ್ಲಿ ಇದ್ದಲ್ಲೇ ಅಲ್ಲೇ ಕೂತಿರ್ತಾನೆ, ಅವನಿಗೆ ಯಾವ ಸಾಧನೆಯೂ ಆಗೋದಿಲ್ಲ. ತಾನು ಸುಮ್ಮನೆ ಗರುಡ ಅಂತ ಹೇಳಿಕೊಂಡದ್ದಷ್ಟೇ ಬಂತು ಅಂತ ನಮ್ಮನ್ನ ಆ ಇರುವೆ ಮತ್ತು ಗರುಡನ ನೆಪದಿಂದ ಶಾಸ್ತ್ರ ಹಾಸ್ಯ ಮಾಡಿದೆ. ಅದನ್ನೇ ಇಂಗ್ಲಿಷ್ನಲ್ಲಿ ಹೇಸನ್ ಸ್ಲೋಲಿ ಅಂತ. ಅವಸರ ಮಾಡಿ, ಗುರಿಯನ್ನು ತಲುಪಲಿಕ್ಕೆ ಅವಸರ ಮಾಡಿ. ಆದರೆ ಹೇಗೆ ಅವಸರ ಮಾಡಬೇಕು ಅಂದರೆ ಸ್ಲೋ ಆಗಿ, ನಿಧಾನವಾಗಿ ಅವಸರ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರಿ, ಪ್ರಯತ್ನ ಮಾಡ್ತಾ ಇರಿ, ಹಂತ ಹಂತವಾಗಿ ಪ್ರಯತ್ನ ಮಾಡಿ. ಆ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಆದರೆ ಒಂದು ಹೆಜ್ಜೆ ಮತ್ತು ಇನ್ನೊಂದು ಹೆಜ್ಜೆಯ ನಡುವೆ ಬಹಳ ಅಂತರ ಇರೋದು ಬೇಡ, ಕಡಿಮೆ ಅಂತರ ಇರೋದು ಬೇಡ. ಒಂದು ಸೂಕ್ತವಾದಂತಹ ಅಂತರ ಇರಲಿ. ಯಾವುದು ಕಾಲಕ್ರಮೇಣ ಪಕ್ವವಾಗಿರ್ತದೋ ಅದೇ ಸ್ಥಿರವಾಗಿರ್ತದೆ. ಹಾಗೆ ವೈರಾಗ್ಯವು ಕೂಡ ನಮಗೆ ಕಾಲಕ್ರಮೇಣ ಬರಬೇಕು. ಅಲ್ಲಿಗೆ ಈ ನಾವು ನೋಡ್ತಿರುವಂತಹ ಶ್ಲೋಕ ಇದು 99ನೇ ಶ್ಲೋಕ. ಇನ್ನು 2 ಶ್ಲೋಕ ಇವೆ, 100 ಮತ್ತು 101ನೇ ಶ್ಲೋಕ ಈ ವೈರಾಗ್ಯ ಪ್ರಕರಣದಲ್ಲಿ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.